ಆತ್ಮೀಯರಿಗೆಲ್ಲ ಸ್ವಾಗತ. ಮಥುರಾ ಎಂದೊಡನೆ ನಮಗೆ ಭಗವಾನ್ ಶ್ರೀಕೃಷ್ಣನ ನೆನಪಾಗ್ತದೆ. ಸಪ್ತ ಮೋಕ್ಷದಾಯಕ ಪುರಗಳಲ್ಲಿ ಒಂದಾದ ಮಥುರಾವನ್ನು ಈ ಸಂಚಿಕೆಯಲ್ಲಿ ನಾವು ನೋಡಿಕೊಂಡು ಬರೋಣ ಬನ್ನಿ. ಕೃಷ್ಣನ ಜನ್ಮಸ್ಥಳವಾದ ಮಥುರಾವು ಉತ್ತರ ಪ್ರದೇಶ ರಾಜ್ಯದಲ್ಲಿದೆ. ದೆಹಲಿಯಿಂದ 183 ಕಿಲೋಮೀಟರ್ ದೂರದಲ್ಲಿರುವ ಪುರಾಣ ಪ್ರಸಿದ್ಧವಾದ ಈ ನಗರ ಮಥುರಾ ಪಟ್ಟಣ ಅಂತ ಅತಿ ಪ್ರಾಚೀನ ಕಾಲದಿಂದಲೂ ಪ್ರಸಿದ್ಧವಾದ್ದು. ಇದು ಯಮುನಾ ನದಿ. ಈಗ ನಾವು ಯಮುನಾ ನದಿಯ ಇನ್ನೊಂದು ದಂಡೆಗೆ ಬೋಟ್ನ ಮೂಲಕ ಹೋಗ್ತಾ ಇದ್ದೇವೆ. ಅತ್ತ ಕಡೆಯಲ್ಲಿ ನಾವು ಸ್ನಾನ ಮಾಡಿ ಯಮುನೆಯ ಮರಳಿನಲ್ಲಿ ನಡೆದಾಡಿ ಮತ್ತೆ ನಾವೀಗ ಹಿಂದಿರುಗೋಣ ಅಂತ ಯೋಚನೆ ಮಾಡಿಕೊಂಡು ಹೊರಟಿದ್ದೇವೆ. ಬನ್ನಿ. ನೋಡಿ, ಬೆಳ್ಳಗಿನ ಮರಳಲ್ಲಿ ಹೆಜ್ಜೆ ಹಾಕುವ ಅನುಭವವೇ ಚೆಂದ. ಇಲ್ಲಿ ವಿಶೇಷ ಏನೆಂದರೆ ಪ್ರತಿಯೊಂದು ಕಣಕಣವೂ ಕೃಷ್ಣನ ಪಾದಧೂಳಿಯಿಂದ ಪುನೀತವಾದದ್ದು. ನೋಡಿ, ನಮ್ಮನ್ನು ಕರ್ಕೊಂಡು ಹೋದವರು ಒಂದಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ. ये कंस की नगरी है मथुरापुरी. इस पार गोकुल है. इधर भगवान के गुरु का मंदिर था जो हमने दर्शन कराया आपको. दुर्वासा ऋषि कृष्ण भगवान के प्रथम गुरु तो दुर्वासा ऋषि. ये कंस की नगरी है, गोकुलपुरी है. कंस की नगरी है, भगवान की नगरी. इधर भगवान ने वो जंगल देता है ना, उधर गाय चराई है 11 साल की उम्र में कृष्ण भगवान ने. मथुरापुरी ये कंस की नगरी है, गोकुलपुरी है भगवान की नगरी है. वो सामने वृंदावन है जब भगवान ने रास रचाया गोपी. ಇದು ಕಂಸನ ಕೋಟೆ. ಕಂಸನನ್ನು ಕೊಂದ ಮೇಲೆ ಕೃಷ್ಣನು ವಿಶ್ರಾಂತಿ ಪಡೆದ ಘಟ್ಟ ವಿಶ್ರಾಮ್ ಘಾಟ್ ಅಂತ ವಿವರಿಸ್ತಾ ಇದ್ದಾರೆ. सामने वाला सूरज घाट. ग्रहण पड़ता है ना, यहीं से जल दिया जाता है ग्रहण वाले दिन. यमुना जी सूर्य पुत्री है, नारायण भगवान की पुत्री है. यमराज और शनि की बहन है. जिस दिन ग्रहण पड़ता है यहीं से जल दिया जाता है ग्रहण वाले दिन. ಇಲ್ಲಿ ಅನೇಕ ಘಾಟ್ಗಳನ್ನು ನೋಡಿ ನಾವೀಗ ಮತ್ತೆ ಇತ್ತ ದಂಡೆಗೆ ಬಂದೆವು. ನೋಡಿ, ದ್ವಾರಕಾಧೀಶ್ ಮಂದಿರ್ ಅಂತ ಇದು ತುಂಬ ಸುಂದರವಾಗಿದೆ. ರಾಧಾಕೃಷ್ಣರ ವಿಗ್ರಹವನ್ನು ಒಳಗಿಟ್ಟಿದ್ದಾರೆ. ತುಂಬ ಪ್ರಸಿದ್ಧವಾದ ದೇವಸ್ಥಾನ. ಇಲ್ಲಿಂದ ಮುಂದೆ ನಾವು ಕೃಷ್ಣನ ಜನ್ಮಭೂಮಿಯನ್ನು ನೋಡೋಕ್ಕೆ ಹೋಗೋಣ. ಸ್ವಲ್ಪ ದೂರದಲ್ಲಿದೆ. ಅಲ್ಲಿ ಹೋದರೆ ಕೃಷ್ಣನ ಜನ್ಮ ಕಾರಾಗೃಹದಲ್ಲಿ ಆಯಿತು ಅಂತ ನಾವು ಕಥೆಯಲ್ಲಿ ಕೇಳಿದ್ದೇವೆ. ಅದೇ ರೀತಿ ಕಾರಾಗೃಹದ ಮಾದರಿಯನ್ನು ಮಾಡಿಟ್ಟಿದ್ದಾರೆ. ಕಂಸನು ಕೃಷ್ಣನ ತಂದೆ ತಾಯಿಯರನ್ನು, ವಸುದೇವ ದೇವಕಿಯರನ್ನು ಕಾರಾಗೃಹದಲ್ಲಿ ಇರಿಸಿದ್ದ. ಪಕ್ಕದಲ್ಲೇ ಭವ್ಯವಾದ ಒಂದು ರಾಧಾಕೃಷ್ಣರ ದೇವಾಲಯ ಇದೆ. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇದೆ. ಸ್ವಲ್ಪ ಸಮೀಪದಲ್ಲೇ ಒಂದು ಗುಹೆಯ ಮಾದರಿಯಲ್ಲಿ ಕೃಷ್ಣನ ಬಾಲಲೀಲೆಗಳನ್ನು ತೋರಿಸುವ, ರಾಕ್ಷಸರನ್ನು ವಧಿಸುವಂತಹ ಮಾದರಿಗಳನ್ನು, ಧ್ವನಿ ವಿಶೇಷಗಳನ್ನು ನೋಡಿಕೊಂಡು ಬರಬಹುದು. ಇದಾದ ನಂತರ ನಾವು ವೃಂದಾವನಕ್ಕೆ ಹೊರಟೆವು. ಇಲ್ಲಿ ನಿಧಿವನ ಅಂತ ಒಂದು ಪ್ರಸಿದ್ಧವಾದ ವನವಿದೆ. ಇಲ್ಲಿ 8 ಈ ರೀತಿಯ ವನಗಳು ಮಥುರಾ ವೃಂದಾವನದ ಸುತ್ತಮುತ್ತ ಇದೆಯಂತೆ. ಅದರಲ್ಲಿ ಈ ನಿಧಿವನ ಅನ್ನೋದು ಕೂಡ ಒಂದು. ಇದರ ವಿಶೇಷತೆ ಏನೆಂದರೆ, ಇದು ನಿಧಿವನ ಅನ್ನೋದು
ರಾಧಾ ಮತ್ತು ಕೃಷ್ಣ ಮತ್ತು ಗೋಪಿಕೆಯರು ತಮ್ಮ ಲೀಲಾ ವಿನೋದಗಳನ್ನು ರಾಸಲೀಲೆಯನ್ನು ಆಡಿದ ಪ್ರಸಿದ್ಧವಾದ ಸ್ಥಳ ಇದು ಅಂತ ಹೆಸರು. ಇಲ್ಲಿ ನೋಡಿ ಅನೇಕ ಭಕ್ತರು ಅರ್ಪಿಸುವುದಕ್ಕೆ ಬೇರೆ ಬೇರೆ ಪೂಜಾ ಸಾಮಗ್ರಿಗಳನ್ನು ಇರಿಸಿದ್ದಾರೆ. ಪ್ರವೇಶ ದ್ವಾರ, ಈಗ ನಾವು ಒಳಗೆ ಪ್ರವೇಶ ಮಾಡ್ತಾ ಇದ್ದೇವೆ. ಈ ರೀತಿ ಎರಡೂ ಕಡೆಯಲ್ಲಿ ತಂತಿಯ ಬಲೆಯನ್ನು ಹಾಕಿ ಒಳಗಡೆ ಯಾರೂ ಹೋಗಬಾರ್ದು, ನೇರ ರಸ್ತೆಯಲ್ಲಿ ಮಾತ್ರ ಚಲಿಸಬೇಕು. ಅತ್ತ ಇತ್ತ ಇಲ್ಲಿ ಹೋಗುವುದು ನಿಷಿದ್ಧ. ಈ ವನ ಅತ್ಯಂತ ಪವಿತ್ರವಾದ ವನ. ಇವತ್ತಿಗೂ ಕೂಡ ರಾತ್ರಿ ಕಾಲದಲ್ಲಿ ಕೃಷ್ಣನು ಇಲ್ಲಿ ಬಂದು ತನ್ನ ಗೋಪಿಕೆಯರೊಂದಿಗೆ ಕೊಳಲನ್ನು ನುಡಿಸ್ತಾನೆ, ಆನಂದವನ್ನು ನರ್ತನವನ್ನು ಮಾಡ್ತಾನೆ ಎಂಬುದಾಗಿ ದಂತಕಥೆ ಇದೆ. ನೋಡಿ, ಇಲ್ಲಿ ಮರವೊಂದರ ಟೊಂಗೆಗಳು ಒಂದಕ್ಕೊಂದು ಹೇಗೆ ಬೆಸೆದುಕೊಂಡಿವೆ. ಇಂತಹ ಅನೇಕ ಗಿಡಗಳನ್ನು ನಾವು ನೋಡ್ಬೋದು. ಅವೆಲ್ಲ ಕೃಷ್ಣ ಮತ್ತು ರಾಧೆ ಮತ್ತು ಗೋಪಿಕಾ ಸ್ತ್ರೀಯರು ಎಂಬುದಾಗಿ ಭಕ್ತರು ಭಾವಿಸ್ತಾರೆ. ಇಲ್ಲಿ ನಮಸ್ಕರಿಸುವುದು, ಧ್ಯಾನ, ಜಪ, ಅನುಷ್ಠಾನ ಇತ್ಯಾದಿಗಳನ್ನು ಮಾಡ್ತಾ ಭಕ್ತಿ ಇಲ್ಲಿ ಒಳಗಡೆ ಲಲಿತಾ ಕುಂಡ ಅಂತ ಒಂದು ಕುಂಡವಿದೆ. ಅದರ ಬಗ್ಗೆ ಒಬ್ಬರು ಭಕ್ತರು ವಿವರಣೆಯನ್ನು ನೀಡ್ತಾ ಇದ್ದಾರೆ, ಕೇಳಿಸ್ಕೊಳ್ಳೋಣ. थोड़ा मोड़ा मुझे समझ में बता देती हूँ. कुछ 1000 जब ये काफ़ी लीला जब कर रहे थे वो गोपियों के साथ, तब उनको काफ़ी प्यास लगी. तो प्यास लगी थी तो जमुना ही नदी थी जहाँ से वो जल ग्रहण कर सकते थे. लेकिन वहाँ पे सांप का विष होने के कारण वो जल ग्रहण नहीं कर पाए. तो ललिता और विशाखा ने बोला कि आप ये नहीं ले पाओगे जल, तो कहाँ से पानी पिएंगे, जल कहाँ से पिएंगे. तो कान्हा जी ने अपनी बांसुरी से ये कुंड बनाया जहाँ से सारी गोपियों ने उनको यहाँ से जल लेके कान्हा जी को दिया. इसलिए इसका नाम ललिता कुंड है ना. हाँ जी. ಕದಂಬ, ತಮಾಲ, ತುಳಸಿ ಇತ್ಯಾದಿ ಅನೇಕ ವೃಕ್ಷಗಳು ಇಲ್ಲಿವೆ. ಸರಿಯಾಗಿ ಅದನ್ನು ಬೆಳೆಸಿದ್ದಾರೆ. ಪುರಾತನ ವೃಕ್ಷಗಳಂತೆಯೂ ಕೂಡ ಕಂಡುಬರುತ್ತೆ. ಪ್ರತಿಯೊಂದು ಮರ ಗಿಡಗಳು ಕೂಡ ಇಲ್ಲಿ ಕೃಷ್ಣ ಮತ್ತು ಅವನ ಸಖಿಯರ ಲೀಲಾ ವಿನೋದವನ್ನು ನೆನಪಿಸ್ತವೆ. ಕಣ ಕಣವೂ ಕೂಡ ರಾಧಾ ಕೃಷ್ಣರ ಪ್ರೇಮದ ಗಾನವನ್ನು ಇಲ್ಲಿ ಮಾಡ್ತಾ ಇರುವಂತೆ ನಮಗೆ ತೋರಿ ಬರ್ತದೆ. ಇಲ್ಲಿ ಹಲವು ವಿಗ್ರಹಗಳನ್ನು ಈ ರೀತಿ ಇಟ್ಟಿರೋದು ಕಂಡು ಬರ್ತಾ ಇದೆಯಲ್ಲ, ಅವೆಲ್ಲ ಗೋಪಿಕೆಯರ ವಿಗ್ರಹಗಳು. ಯುಗ ಯುಗಗಳಿಂದ ಕೃಷ್ಣನ ಕೊಳಲ ದನಿಗಾಗಿ, ಕೃಷ್ಣನ ದರ್ಶನಕ್ಕಾಗಿ ಅಹೋರಾತ್ರಿ ಇಲ್ಲಿ ಅವುಗಳು ಕಾದು
ಇಲ್ಲಿಯ ಅಂಗಡಿಗಳಲ್ಲಿ ತುಳಸಿಯ ಮಾಲೆಯು ಸಿಗ್ತದೆ ನೋಡಿ. ವೈವಿಧ್ಯಮಯವಾದ ವಿವಿಧ ಆಕೃತಿಯ ಶ್ಯಾಮ ತುಳಸಿ, ರಾಮ ತುಳಸಿ ಇತ್ಯಾದಿ ತುಳಸಿಯ ಮಾಲೆಗಳನ್ನು ಬಹಳವೇ ವಿಧ ವಿಧವಾಗಿ ಇಲ್ಲಿ ಮಾರ್ತಾರೆ. ಮಥುರಾದಿಂದ 11 ಕಿಲೋಮೀಟರ್ ದೂರದಲ್ಲಿ ಬೃಂದಾವನ ಇದೆ. ಇಲ್ಲಿ ಲೆಕ್ಕವಿಲ್ಲದಷ್ಟು ದೇವಸ್ಥಾನಗಳು, ಗೋಶಾಲೆಗಳು, ಆಶ್ರಮಗಳನ್ನು ನಾವು ನೋಡಬಹುದು. ಪ್ರಸಿದ್ಧವಾದ ಅನೇಕ ಮಂದಿರಗಳಿವೆ. ಬಾಕೆ ಬಿಹಾರಿ ಮಂದಿರ, ಗೋವಿಂದ ದೇವ ಮಂದಿರ, ರಂಗಜಿ ಮಂದಿರ, ಪ್ರೇಮ ಮಂದಿರ, ನಿಧಿವನ ಇವೆಲ್ಲ ವೃಂದಾವನದ ವಿಶೇಷತೆಗಳು. ಈಗ ನಾವು ಪ್ರೇಮ ಮಂದಿರವನ್ನು ನೋಡೋಣ ಅಂತ ಹೋಗ್ತಾ ಇದ್ದೇವೆ. ನೋಡಿ, ಪ್ರೇಮ ಮಂದಿರದ ವಿಶಾಲವಾದ ಹೆದ್ದಾರಿಯ ಪಕ್ಕ ಬಂದು ತಲುಪಿದ್ದೇವೆ. ಇಲ್ಲಿ ಅನೇಕ ಭದ್ರತಾ ತಪಾಸಣೆಗಳನ್ನು ಮುಗಿಸಿ ಒಳಕ್ಕೆ ತೆರಳಬೇಕಾಗ್ತದೆ. ನಮ್ಮಲ್ಲಿರುವ ಬ್ಯಾಗುಗಳು ಇತ್ಯಾದಿ ಯಾವುದನ್ನು ಒಳಗೆ ತಗೊಂಡು ಹೋಗೋದಕ್ಕೆ ಬಿಡೋದಿಲ್ಲ. ಪ್ರೇಮ ಮಂದಿರದ ಹೆಬ್ಬಾಗಿಲು. ಇದನ್ನು ಪ್ರವೇಶಿಸುತ್ತಿದ್ದಂತೆ ಅದ್ಭುತವಾದ ಲೋಕವೊಂದನ್ನು ನಾವು ಪ್ರವೇಶಿಸ್ತೇವೆ. ನೋಡಿ, ಇದೇ ಆ ಪ್ರೇಮ ಮಂದಿರದ ಹೊರ ನೋಟ. ತುಂಬ ಸುಂದರವಾದ ಕಟ್ಟಡ ಇದೊಂದು. ಪ್ರೇಮ ಮಂದಿರ ಎನ್ನುವುದು ಹೆಸರಿಗೆ ತಕ್ಕಂತೆ ಎಂಥವರಿಗೂ ಆಕರ್ಷಣೆಯನ್ನು ಉಂಟು ಮಾಡುವಂತಹ, ಪ್ರೇಮ ಆನಂದವನ್ನು ಉಂಟು ಮಾಡುವಂತಹ ಸ್ಥಳ. ನೋಡಿ, ಇಲ್ಲಿ ಕೃಷ್ಣನು ಕಾಳಿಂಗ ಮರ್ದನವನ್ನು ಮಾಡಿದಂತಹ ಪ್ರತಿಕೃತಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಇಂತಹ ಅನೇಕ ಆಕರ್ಷಣೆಗಳು ಈ ಮಂದಿರದಲ್ಲಿದೆ. ಕೃಷ್ಣನು ಹಾವಿನ ಹೆಡೆಯ ಮೇಲೆ ನಿಂತು ನೃತ್ಯವನ್ನು ಮಾಡ್ತಾ ಇದ್ದಾನೆ. ಗೋಪಾಲಕರು, ಗೋಪಿಕಾ ಸ್ತ್ರೀಯರು, ಕೃಷ್ಣನ ಬಾಲ್ಯ ಸ್ನೇಹಿತರೆಲ್ಲ ಅಲ್ಲಿ ನಿಂತು ಈ ಅದ್ಭುತ ದೃಶ್ಯವನ್ನು ನೋಡ್ತಾ ಇದ್ದಾರೆ. ಪ್ರಾಣಿ ಪಶು ಪಕ್ಷಿಗಳೆಲ್ಲ ಈ ದೃಶ್ಯವನ್ನು ನೋಡ್ತಾ ಇರುವಂತೆ ಇಲ್ಲಿ ಮೂರ್ತಿಗಳನ್ನು ಮಾಡಿದ್ದಾರೆ. ಬಹಳ ಸುಂದರವಾದ ಒಂದು ನೋಟವಿದು.
ಇಂದ್ರನು ಕುಪಿತನಾಗಿ ಮಥುರಾ ನಗರದ ಮೇಲೆ ಸತತವಾಗಿ ಮಳೆ ಸುರಿಯುವಂತೆ ಮಾಡಿಬಿಡ್ತಾನೆ. ಆಗ ಮಥುರಾ ನಿವಾಸಿಗಳೆಲ್ಲ ಕಷ್ಟವನ್ನು ಅನುಭವಿಸಬೇಕಾಗ್ತದೆ. ಆಗ ಕೃಷ್ಣನು ಗೋವರ್ಧನ ಎಂಬ ಈ ಪರ್ವತವನ್ನು ಎತ್ತಿ ತನ್ನ ಜನರನ್ನೆಲ್ಲ ಕಾಪಾಡಿದ ಮಳೆಯಿಂದ ಅಂತ ಐತಿಹ್ಯ. ಅದರ ಒಂದು ಪ್ರತಿಕೃತಿ ಇದು. ಗೋವರ್ಧನ ಗಿರಿಯನ್ನು ಕೃಷ್ಣ ಎತ್ತಿ ಹಿಡಿದಂತಹ ಒಂದು ಮಾದರಿ. ಸೂರ್ಯ ಅಸ್ತಂಗತನಾದಂತೆ ಬಣ್ಣ ಬಣ್ಣದ ರಂಗು ಈ ಮಂದಿರದ ಮೇಲೆ ಬೀಳುವ ನೋಟವೇ ವಿಭಿನ್ನವಾದ್ದು. ನೋಡಿ, ಎಂಥ ಸುಂದರವಾದ ಹಿನ್ನೆಲೆಯ ದೃಶ್ಯವನ್ನು ನಾವೀಗ ಕಣ್ತುಂಬಿಕೊಳ್ತಾ ಇದ್ದೇವೆ ಅಂತ. ಈಗ ನಾವು ಈ ಮಂದಿರದ ಒಳ ಅಂಗಣವನ್ನು ನೋಡೋಣ ಬನ್ನಿ. ಭವ್ಯವಾದ ವಿಶಾಲವಾದ ಆವರಣ ಒಳಗಡೆಯೂ ಅಷ್ಟೇ ಇದೆ. ಇದಕ್ಕೆ ತುಂಬ ಸುಂದರವಾದ ಕೆತ್ತನೆಗಳು, ಅದ್ಭುತವಾದ ಚಿತ್ರಗಳು ಒಳಗೆಲ್ಲ ಅಳವಡಿಸಲ್ಪಟ್ಟಿದೆ. ಒಂದಕ್ಕಿಂತ ಒಂದು ದೊಡ್ಡದಾದ ಕಟ್ಟಡ. ರಾಧಾಕೃಷ್ಣರ ಅನೇಕ ಕಥೆಗಳನ್ನು ಒಳಗೊಂಡ ಚಿತ್ರಗಳನ್ನು ಅಳವಡಿಸಲಾಗಿದೆ. ಜಗದ್ಗುರು ಶ್ರೀ ಕೃಪಾಳುಜಿ ಮಹಾರಾಜ್ ಅನ್ನುವರು 2012ರಲ್ಲಿ ಈ ಮಂದಿರವನ್ನು ಕಟ್ಟಿಸಿ ಲೋಕಾರ್ಪಣೆಯನ್ನು ಮಾಡಿದರು ಅಂತ ಹೇಳ್ತಾರೆ. ಕತ್ಲಾಗ್ತಿದ್ದಂತೆ ಇಲ್ಲಿ ಈ ರೀತಿ ಬೆಳಕಿನ ವೈಭವ ನಡೆಯೋಕ್ಕೆ ಆರಂಭವಾಗುತ್ತೆ. ಇಡೀ ಪ್ರೇಮ ಮಂದಿರಕ್ಕೆ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರವನ್ನು ಮಾಡಿದ್ದಾರೆ. ಅದು ಕ್ಷಣ ಕ್ಷಣಕ್ಕೆ ಬೇರೆ ಬೇರೆ ಬೆಳಕಿನೊಂದಿಗೆ ಹಿನ್ನೆಲೆಯಲ್ಲಿ ಈ ಮಂದಿರ ಕಾಣುವಂತಹ ಸೊಗಸೇ ಬೇರೆ. ಅದನ್ನು ನೋಡೋದಕ್ಕೆ ಪುಣ್ಯ ಮಾಡಿರಬೇಕು. ರಾಧೆ ಮತ್ತು ಕೃಷ್ಣರ ಅನುಭವವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಮಾಡ್ತಾರೆ. ಪ್ರತಿದಿನ ಸಾಯಂಕಾಲ ರಥವನ್ನು ಎಳಿತಾರೆ. ಭಕ್ತರ ಉದ್ಘೋಷ, ನಾಮಸ್ಮರಣೆ, ರಾಧಾ ರಾಧಾ ಅಂತ ಸಂಕೀರ್ತನೆಯನ್ನು ಮಾಡುವ ಆನಂದವೇ ತುಂಬ ಮಧುರವಾದ ಅನುಭೂತಿ. ಕೃಷ್ಣ ಎಂದರೆ ಜಗದ್ಗುರು, ಗೀತೋಪದೇಶವನ್ನು ಮಾಡಿದವನು. ಕೃಷ್ಣ ಎಂದರೆ ಭಕ್ತಿ, ಕೃಷ್ಣ ಎಂದರೆ ಭಾವ, ಕೃಷ್ಣನು ಸರ್ವಸ್ವ. ಕೃಷ್ಣ ಮತ್ತು ರಾಧೆಯ ನಾಮ ಸಂಕೀರ್ತನೆ ಪ್ರತಿಯೊಬ್ಬರ ಬಾಯಲ್ಲಿ ಸತತವಾಗಿ ನಡೀತಾ ಇರ್ತದೆ. ರಾಧಾ ರಾಣಿ ಅಂತಲೇ ಅವಳು ಪ್ರಸಿದ್ಧ. ಅವಳ ಊರು ಬರ್ಸಾನಾ ಅಂತ ಪ್ರಸಿದ್ಧವಾದ್ದು. ಇಲ್ಲಿಂದ ಹತ್ತಿರದಲ್ಲಿ ಸುಮಾರು 30-40 ಕಿಲೋಮೀಟರ್ ದೂರದಲ್ಲಿ ಬರ್ಸಾನಾ ಎಂಬ ಊರಿದೆ. ಅಲ್ಲಿ ರಾಧಾ ದೇವಸ್ಥಾನ, ಗೋವರ್ಧನಗಿರಿ ಇತ್ಯಾದಿಗಳೆಲ್ಲ ಇದೆ. ತುಂಬ ನೋಡುವಂತಹ ಅನೇಕ ಸ್ಥಳಗಳು ಈ ಊರಿನಲ್ಲಿವೆ.
ಅಷ್ಟೇ ಅಲ್ಲದೆ ಇಲ್ಲಿ ಸಿಹಿ ತಿನಿಸುಗಳು ಹಾಗೂ ಹಾಲಿನ ಉತ್ಪನ್ನಗಳು ಕೂಡ ಅಷ್ಟೇ ಪ್ರಸಿದ್ಧ. ಇಲ್ಲಿಗೆ ಭೇಟಿ ಕೊಟ್ಟಾಗ ಇಲ್ಲಿಯ ಸ್ವಾದಿಷ್ಟವಾದ ರುಚಿಕರವಾದ ತಿನಿಸುಗಳನ್ನು ಕೂಡ ನಾವು ಆಸ್ವಾದಿಸುವುದನ್ನು ಮರಿಬಾರದು.